ನಮಸ್ಕಾರ ವೀಕ್ಷಕರೇ, ಗಂಗಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಾಗ ಸಾಬುದಾನಿ ಹಪ್ಪಳ ಮಾಡೋದು ಹೆಂಗೆ ಅಂತ ನೋಡೋಣ ಬರ್ರಿ. ಸಾಬುದಾನಿ ಹಪ್ಪಳ ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳು: 1/4 kg ಸಾಬುದಾನಿ ತೊಗೊಂಡಿನಿ ನಾನು. ಸ್ವಲ್ಪ ಅಜ್ವಾನ, ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು ನೋಡಿ ಹಾಕ್ಕೋಬೇಕು ನೋಡ್ರಿ. ಆಮೇಲೆ ನಾನು ಸ್ವಲ್ಪ ತೊಗೊಂಡಿನಿ. ಇಲ್ಲಿಗ ಒಂದು ಡಬ್ರಿ ತೊಗೊಂಡು ಇವನ್ನ ಹಾಕೊಂತೀನಿ ನೋಡ್ರಿ. ನೆನೆಸಿಡ್ಬೇಕು ಇವನ್ನ. ಹಿಂಗೆ ಅದಾವಲ್ಲ ಇವನ್ನ ನಾಳ್ರಂತೆ ಹಪ್ಪಳ ಮಾಡೋದಿದ್ದು ಇವತ್ತು ರಾತ್ರಿನೇ ನೆನೆಸಿಡ್ಬೇಕು, ಅಂದ್ರೆ ಜಲ್ದಿನೇ ನೆನಿತಾವು. ಇವನ್ನ ಒಂದು ಸ್ವಲ್ಪ ತೊಳಿಬೇಕು ನೋಡ್ರಿ. ಇದಷ್ಟು ಇರ್ತಾವಲ್ಲ ತೊಳೆದು ಒಂದು ಸ್ವಲ್ಪ ನೆನೆಸಿಡ್ಬೇಕು. ನೆನೆಯಾಕಿ ಬಿಡೋಣ. ಇವನ್ನ ಸಾಬುದಾನಿ ಹಾಕ್ಕೊಂಡಿವಲ್ರಿ, ಇವನ್ನ ನೀರು ಹಾಕಿ ಒಂದು ತೊಳೆದು ಬಿಡೋಣ್ರಿ. ನೋಡ್ರಿ ಏನು ಡಸ್ಟ್ ಇದ್ರೆ ಬರ್ತಾವೆ. ಇವು ನೀರು ತಕ್ಕೊತೀನಿ ರೀ ನಾನು. ಈಗ ಇದಕ್ಕೆ ಇನ್ನಷ್ಟು ನೀರು ಹಾಕ್ಕೊಂಡ್ರಿ. ಇವು ನೆನಿಬೇಕಲ್ಲ, ಇಷ್ಟು ಹಾಕ್ಕೊಳ್ಳೋಣ್ರಿ. ಈಗ ಇವು ನೆನೆದಂಗೆಲ್ಲ ನೀರು ಹಾಕ್ಕೋಬೇಕು ನೋಡ್ರಿ. ಈಗ ಇಷ್ಟು ಅದಾವ, ಉಬ್ತಾವಲ್ಲ ಇವು, ಪಳ್ಳಿರ್ತಾವೆ ನೋಡ್ರಿ. ಮತ್ತಷ್ಟು ನೀರು ಹಾಕ್ಕೊಂಡು ಇಟ್ಕೋಬೇಕು. ಮುಚ್ಚಿಟ್ಬಿಡೋಣ್ರಿ. ಇನ್ನು ನೆನೆಸಿಟ್ಕೊಂಡಿದ್ದೀವಲ್ರಿ, ಇವತ್ತು ಹಿಂಗಾಗ್ಯಾವ ನೋಡ್ರಿ. ಈ ಥರ ಆಗ್ಯಾವ ನೋಡ್ರಿ. ಇವನ್ನ ಹಂಗಾನು ಮಳಸ್ಕೋಬೋದು, ಬೇಕಂದ್ರೆ ಕುದಿಸ್ಕೋಬೋದು ನೀರಾಗ. ಹಿಂಗಾಗ್ಯಾವ ನೋಡ್ರಿ ಇವು. ಇವನ್ನ ನೀರಾಗ ಹಾಕಿ ಕುದಿಸ್ಬೇಕು ನೋಡ್ರಿ. ಬಿಸಿ ನೀರು ಹೋದಾಡು ನೀರು ಇಟ್ಕೋಬೇಕು. ನೀರು ಕುದಿಸೋಣ. ಇದನ್ನು ಹ್ಯಾಂಗೆ ಮಾಡೋದು ತೋರಿಸ್ತೀನಿ ರೀ. ಈಗ ಒಂದು ಪಾತ್ರೆ ತೊಗೊತೀನಿ ನಾನು. ಈಗ ಇದು 1/4 kg ಅದಾವಲ್ರಿ ಸಾಬುದಾನಿ, ಒಂದು ಚರಿಗೆ ನೀರು ಹಾಕ್ಬೇಕು ನೋಡ್ರಿ. ಇಷ್ಟು ಅದು ನೋಡಿ ಮತ್ತೆ ಗಟ್ಟಿ ಆದ್ರೆ ಬೇಕಂದ್ರೆ ಮ್ಯಾಗ ಹಾಕ್ಕೊಳಕ್ಕೆ ಬರ್ತೈತಿ. ಈಗ ನಾ ಒಂದು ಚರಿಗೆ ಹಾಕ್ಕೋತೀನಿ ನೋಡ್ರಿ. ಅವನ್ನ ಹೋದಾಡಂಗೆ ಕಾಸ್ಕೊಳ್ಳೋಣ್ರಿ. ಈಗ ಗ್ಯಾಸ್ ಹಚ್ಕೊಂಡು ನೀರು ಕಾಸ್ಕೊಳ್ಳೋಣ್ರಿ. ಇವು ಕಾಯಿಲ್ರಿ. ಈಗ ಸಾಬುದಾನಿ ನೆನೆಸಿಟ್ಕೊಂಡಿದ್ದೀವಲ್ರಿ, ಈ ನೀರು ಕುದಿಯಾಕತ್ತಾನ ನೋಡ್ರಿ. ಈಗ ಈ ಕುದಿ ನೀರಿಗೆ ಇವನ್ನ ಸಾಬುದಾನಿ ನೆನೆಸಿದ್ದು ಹಾಕೊಂಬಿಡೋಣ್ರಿ. ಈಗ ಅಜ್ವಾನ್ ತೊಗೊಂಡಿದ್ದೀವಲ್ರಿ, ಅಜ್ವಾನ್ ಹಾಕ್ಕೊಂತೀನಿ ಇದ್ರಾಗ. ಕುದಿ ಮುಂದೆ ಹಾಕ್ಕೋಬೇಕ್ರಿ, ಅಂದ್ರೆ ಅದು ಕುದ್ದೆಲ್ಲ ಇದು ಬಿಡ್ತೈತಿ. ಈಗ ಜೀರಿಗೆ ತೊಗೊಂಡಿದ್ದೆಲ್ಲ ಜೀರಿಗೆನ ಹಾಕ್ಕೋಬೇಕು ನೋಡ್ರಿ. ಇದು ಉಪ್ಪು ಹಾಕ್ಕೊಂತೀನಿ ರೀ ಇಷ್ಟು ನಾನೀಗ. ಮತ್ತು ನೋಡಿ ಹಾಕ್ಕೊಳಕ್ಕೆ ಬರುತ್ತೆ ಆಮೇಲೆ. ಭಾಳ ಒಮ್ಮೆ ಭಾಳ ಹಾಕ್ಕೋಬಾರ್ದು ನೋಡ್ರಿ, ತೆಗಿಯಕ್ಕೆ ಬರೋಂಗಿಲ್ಲ ಅದು. ಈಗ ಇದನ್ನ ಹಂಗೆ ತಿರ್ಗಿಸ್ಕೊಂತಿರ್ಬೇಕು ನೋಡ್ರಿ, ಅಂದ್ರೆ ಕುದಿತೈತಿ ಅದು. ಇಷ್ಟು ನೀರು ಹಾಕಿವಲ್ರಿ, ಇದು ಕುದ್ದಿಂದ ಸ್ವಲ್ಪ ಗಟ್ಟಿ ಆತಂದ್ರೆ ಭಾಳ ಗಟ್ಟಿನೂ ಮಾಡಬಾರ್ದು, ಭಾಳ ಅಳಸಾಗೂ ಮಾಡಬಾರ್ದು. ಇದನ್ನು ಗಂಜಿ ಮಾಡ್ತೀವಲ್ರಿ, ರಾಗಿ ಗಂಜಿ ಮಾಡ್ತೀವಲ್ಲ ಆ ಥರ ಮಂದಾಗ ಮಾಡ್ಬೇಕು ನೋಡ್ರಿ. ಒಟ್ಟು ಕುದಿಯೋವರೆಗೆ ಇಷ್ಟು ತಿರ್ಗಿಸ್ಕೊಂತಿರ್ಬೇಕು ನೋಡ್ರಿ. ಅದನ್ನು ಈ ಥರ ಆಗೈತೆ ನೋಡ್ರಿ ಸಾಬುದಾನಿ. ಈಗ ಕುದಿಸ್ಕೊಂಡಿವಲ್ಲ ನೋಡ್ರಿ, ಕಲರ್ ಚೇಂಜ್ ಹಿಂಗೆ ಆಗ್ಬೇಕು ನೋಡ್ರಿ, ಅಂದ್ರೆ ಹಪ್ಪಳ ಬರ್ತಾವು. ಹಿಂಗಾಗುತ್ತೆ. ಈಗ ಇದನ್ನ ಒಂದು ಸ್ವಲ್ಪ ಆರಕ್ಕೆ ಬಿಟ್ಟು ಒಂದು ಹಾಳೆಗೆ ಹಾಕ್ಕೊಳ್ಬೇಕ್ರಿ. ಇದನ್ನು ಬಿಸಿಲಿಗಾದ್ರೂ ಹಾಕ್ಕೋಬೋದು, ನೀವು ಫ್ಯಾನಿನ ಗಾಳಿಗಾದ್ರೂ ಹಾಕ್ಕೋಬೋದು ನೋಡ್ರಿ. ಇದನ್ನು ಒಂದು ಹಾಳೆ ಒಳಗೆ ಹಾಕಿ ಫ್ಯಾನ್ ಹಚ್ಬಿಟ್ರೆ ತಾನ ಹಾರ್ಕೊಂತೈತೆ ಅದು. ಈಗ ಬ್ಯಾಸಿಗೆ ಒಳಗೆ ಬಿಸಿಲು ಇರ್ತೈತಲ್ಲ, ಬಿಸಿಲಿಗೆ ಮಾಡ್ಕೊಂಡ್ರೆ ಚಲೋ ಆಕತ್ತೆ. ಹಿಂಗಾಗೈತೆ ನಾವು. ಇದನ್ನು ಆಫ್ ಮಾಡಿ ಇಳಿಸ್ಕೊಂಬಿಡೋಣ್ರಿ. ಸ್ವಲ್ಪ ಆರಲ್ರಿ, ಆರಿಂದ ಹಾಕೊಂಡು ಇಂಥದ್ದೊಂದು ಪ್ಲಾಸ್ಟಿಕ್ ಕವರ್ ತೊಗೋಬೇಕು. ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊತೀನಿ ನೋಡ್ರಿ. ಅದಕ್ಕೆ ಚೆಂದಾಗಿ ಎಣ್ಣೆ ಹಚ್ಕೋಬೇಕು, ಅಂದ್ರೆ ಹಪ್ಪಳ ಚೆಂದಾಗಿ ಹೇಳ್ತಾವ್ರಿ ಅವು. ನಾ ಬಿಸ್ಲಾಗ ಹಾಕಾಕತ್ತೀನಿ ನೋಡ್ರಿ. ಇವನ್ನ ಅಡುಗೆ ಮ್ಯಾಗ ಬಿಸ್ಲಾಗ ಹಾಕ್ಬೇಕು. ಈಗ ಅಷ್ಟಕ್ಕೂ ಎಣ್ಣೆ ಹಚ್ಕೊಂಡೀನಿ. ಈಗ ನೋಡ್ರಿ ಒಂದು ಸ್ಪೂನ್ಲೆ ತಿರ್ಕೊಂಡು ಒಂದು ಸ್ವಲ್ಪ ಹಾಕ್ಬೇಕು. ಇವನ್ನ ಹಿಂಗೆ ಹಾಕ್ಬೇಕು. ಭಾಳ ತೆಳ್ಳಗೂ ಹಾಕ್ಬಾರ್ದು, ಭಾಳ ದಪ್ಪನೂ ಹಾಕ್ಬಾರ್ದು. ಭಾಳ ತೆಳ್ಳಗೆ ಹಾಕಿದ್ರು ಜಲ್ದಿ ಹೇಳಂಗಿಲ್ಲ, ಅವು ಅಂಟಿಸ್ಕೊಂಡ್ಬಿಡ್ತಾವೆ ಕವರಿಗೆ. ಎಲ್ಲವೂ ಹಿಂಗತ್ತೆ ಹಾಕ್ಕೊಂತೀನಿ ನೋಡ್ರಿ. ಅವು ಸಣ್ಣ ದೊಡ್ಡ ಕೂಡ ಹಾಕ್ತಾವ್ರಿ, ಅವು ನಡಿತೈತಿ ಏನು ಹಾಕ್ಕೊಂಡ್ರೆ. ಒಟ್ಟು ಅವ್ನ ಮ್ಯಾಕ್ ಹಿಡಬಾರ್ದು ನೋಡ್ರಿ, ಹಿಡಿದ್ರೆ ಅಂಟಿಸ್ಕೊತಾವು. ಹಂಗೆ ಹಾಕ್ಕೊಂತ ಹೋಗ್ಬಿಡ್ಬೇಕು ಅಷ್ಟೇ. ಒಂದು 4-5 ತಾಸು ಬಿಸ್ಲಾಗ ಒಣಗಿ ಬಿಡ್ಬೇಕ್ರಿ ಅವು, ಅಂದ್ರೆ ತಾವ ಹೇಳ್ತಾರೆ ನೋಡ್ರಿ. ಹೊಳ್ಳಿ ಒಂದು 3 ತಾಸು ಆಗಿಂದ ಹೊಳ್ಳಿ ತಿರುಗಿಸಿ ಹಾಕಿಬಿಡ್ಬೇಕು ಅವನ್ನ, ಅಂದ್ರೆ ಕೆಳಗೆ ಮ್ಯಾಗ ಕೂಡ ಒಣಗಿ ಬಿಡ್ತಾವೆ. 2 ದಿವ್ಸ ಒಣಗಿಸಿದ್ರೆ ಸಾಕು. 1/4 kg ಸಾಬುದಾನಿ ತೊಗೊಂಡು ಹಪ್ಪಳ ಮಾಡಿವಲ್ರಿ, ಇಷ್ಟ ಆಗ್ಯಾವ ನೋಡ್ರಿ. ಈ ಥರ ಆಗ್ಯಾವು. ಇವನ್ನ ಬಿಸ್ಲಾಗ ಒಣಗಿಸ್ಕೊಂಡಿನಿ ನಾನು. ಹಿಂಗಾಗ್ಯಾವ ನೋಡ್ರಿ. ಇವನ್ನ ಪ್ಲಾಸ್ಟಿಕ್ ಕವರ್ನಾಗ ಹಾಕಿ ತೆಗೆದಿಡ್ಬೇಕು ನೋಡ್ರಿ. ಚಳಿಗಾಲದೊಳಗೆ ಹಿಂಗೆ ಒಂದಕ್ಕೊಂದು ಅಂಟಿಸ್ಕೊಂಡ್ಬಿಡ್ತಾವೆ ಇವು, ಭಾಳ ಮೆತ್ತಗಿರ್ತಾವಲ್ಲ. ಅದಕ್ಕೆ ಕವರ್ನಾಗ ಕಟ್ಟಿ ಇಟ್ಬಿಟ್ರೆ ಇಡೀ 1 ವರ್ಷನೂ ಇಡ್ಬೋದು, ಏನಾಗೋದಿಲ್ಲ. ಇವನ್ನ ಎಣ್ಣೆ ಕರಿಂಬರ್ರಿ ಹೆಂಗೆ ಹಾಕೊಂಡು ನೋಡು ನೀವು ಹಪ್ಪಳ. ಇವಾಗ ಒಂದು ಸಾಬುದಾನಿ ಹಪ್ಪಳ ಕರ್ಕೊಳಕ್ಕೆ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಳ್ಳೋಣ್ರಿ. ಇದಕ್ಕೆ ಅಡುಗೆ ಎಣ್ಣೆ ಹಾಕ್ಕೊತೀನಿ ನಾನು. ಇವಾಗ
ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ ನಾನು, ಅಂದ್ರೆ ಅವು ಕರಿಯಾಕ ಚಲೋ ಅನ್ನಿಸ್ತಾವೆ. ಸ್ವಲ್ಪ ಹಾಕ್ಕೋಬೇಕು ನೋಡ್ರಿ. ಇದನ್ನು ಎಣ್ಣೆ ಕಾಯಕ್ಕೆ ಕೊಡೋಣ. ಇವಾಗ ಈಗೇನು ಕಾದೈತೆ ನೋಡ್ರಿ. ಅದು ಈಗ ಹಪ್ಪಳ ಒಂದೊಂದಾಗಿ ಕರ್ಕೊತೀನಿ. ಅದಾವಲ್ಲ ಎಲ್ಲ ನೀವು ಒಂದೊಂದಾಗಿ ಕರೀನಿ ಎಣ್ಣೆ ನೋಡ್ರಿ. ಎಷ್ಟು ದೊಡ್ಡ ಹಾಕ್ಕೊಂಡು ನೋಡ್ರಿ. ಇದನ್ನು ಒಂದೊಂದಾಗಿ ತೊಗೊಂಡ್ಬಿಡೋಣ ಒಂದು ಪ್ಲೇಟಿಗೆ. ನೋಡ್ರಿ ದೊಡ್ಡ ಹಾಕ್ಕೊಂಡು ನೋಡ್ರಿ. ಇವಾಗ ಉಳಿದು ಎಲ್ಲ ಹಿಂಗೆ ಕರ್ಕೊಂಡ್ರಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಕರ್ಕೊಂಡು ಉಳಿದು ಎಲ್ಲ ಒಂದು ಪ್ಲಾಸ್ಟಿಕ್ ಕವರ್ನಾಗ ಹಾಕಿ ಕೈ ಎತ್ತಿ ಇಟ್ಬಿಡೋಕೆ ನೋಡ್ರಿ. ಅಂದ್ರೆ ನಿಮ್ಗೆ ಬೇಕಾದಾಗ ಕರ್ಕೊಳಕ್ಕೆ ಬರ್ತೈತಿ ಅವನ್ನ. ಈಗ ಎಣ್ಣೆ ಕರ್ಕೊಂಡಿವಲ್ರಿ, ಈ ಥರ ಆಗ್ಯಾವ ನೋಡ್ರಿ. ಎಷ್ಟು ಒಳ್ಳೆಗ್ಯಾವ ನೋಡ್ರಿ. ಹಿಂಗಾಗ್ಯಾವ ನೋಡ್ರಿ. ಇನ್ನು ಸಾಯಂಕಾಲ ಟೀ ಟೈಮಿಗೂ ತಿನ್ಬೋದು. ಮತ್ತು ಸ್ವೀಟ್ ಮಾಡ್ಕೊತೀವಲ್ರಿ, ಸ್ವೀಟ್ನಾಗೂ ತಿನ್ಬೋದು. ಇವನ್ನ ನೀವು ಒಂದು ಸಲ ಮಾಡ್ಕೊಂಡು ತಿಂದು ಟೇಸ್ಟ್ ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ. ಹಂಗೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.